ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನ ಕೊನೆ ತನಕ ನೋಡಿ. ಇವತ್ತು ನಮ್ಮೊಟ್ಟಿಗೆ ಶ್ರೀ ಶಾನ್ಭಾಗ್ ಸರ್ ಇದ್ದಾರೆ. ಇವರು ರಾಜಕೀಯ ವಿಶ್ಲೇಷಕರು. ಇವರು ನಮಗೆ ಪ್ರತಿ ವಿಡಿಯೋಗಳಲ್ಲಿ ಎಲ್ಲ ಕ್ಷೇತ್ರದ ಇನ್ ಡೆಪ್ತ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸರ್, ಅದೇ ರೀತಿಯಲ್ಲಿ ಅದಕ್ಕಿಂತ ಮುಂಚೆ ಸರ್ನ ಸ್ವಾಗತ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮ್ಗೆ ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ನೀವು ಚಾಮರಾಜನಗರ ಕ್ಷೇತ್ರದ ಬಗ್ಗೆ ಒಂಚೂರು ತಿಳಿಸ್ಕೊಡ್ತೀರಾ? ಸರಿ, ಇವತ್ತು ಚಾಮರಾಜನಗರ ಕ್ಷೇತ್ರದ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಇವತ್ತು ನಾವು ಚಾಮರಾಜನಗರ ಕ್ಷೇತ್ರದ ಒಂದು ವಿಶ್ಲೇಷಣೆ ಮಾಡೋಣ. ಚಾಮರಾಜನಗರ ಕ್ಷೇತ್ರ ಆ್ಯಸ್ ಇಟ್ ಈಸ್, ನಾನು ಎಲ್ಲಾದ್ರಲ್ಲೂ ಹೇಳ್ದಂಗೆ ಇದರಲ್ಲಿ 8 ವಿಧಾನಸಭೆ ಕ್ಷೇತ್ರಗಳಿವೆ. ಅವು ಯಾವುದೆಂದರೆ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ, ಕೊಳ್ಳೇಗಾಲ, ಹನೂರು, HD ಕೋಟೆ, ನಂಜನಗೂಡು, ಟಿ ನರಸೀಪುರ ಮತ್ತು ವರುಣ ಕಾನ್ಸ್ಟಿಟ್ಯೂಯೆನ್ಸಿ, ಅಂದರೆ 8 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿದೆ. ಇಲ್ಲಿ ಏನಾಗಿದೆ ಅಂದರೆ, ಲಾಸ್ಟ್ ಟೈಮ್ ಇಲ್ಲಿ ಕಂಟೆಸ್ಟ್ ಮಾಡಿದವರು BJPಯಿಂದ ವಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಕಾಂಗ್ರೆಸ್ನಿಂದ ಧ್ರುವ ನಾರಾಯಣ್ ಅವರು ಈಗಿಲ್ಲ. ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಲಾಸ್ಟ್ ಟೈಮ್ ಇಲೆಕ್ಷನ್ನಲ್ಲಿ ಇಲ್ಲಿ ವೆರಿ ನ್ಯಾರೋ ಮಾರ್ಜಿನಲ್ಲಿ ವಿನ್ ಆದವರು. ಅಂದರೆ ಆಲ್ಮೋಸ್ಟ್ 1800 ಚಿಲ್ಲರೆ ಓಟಲ್ಲಿ ಇವರು ವಿನ್ ಆದದ್ದು. ಶ್ರೀನಿವಾಸ್ ಪ್ರಸಾದ್ ಅವರು ಲಾಸ್ಟ್ ಟೈಮು 5,68,000 ಓಟು, ಅಂದರೆ 45.2% ಓಟ್ ತಗೊಂಡ್ರೆ, ಧ್ರುವ ನಾರಾಯಣ್ ಅವರು 5,66,000 ಓಟ್ ತಗೊಂಡಿದ್ರು, ಅಂದರೆ 45.1% ಓಟ್ ತಗೊಂಡಿದ್ರು. ಹಾಗೆ 1,800 ಚಿಲ್ಲರೆ ಓಟಲ್ಲಿ ಧ್ರುವ ನಾರಾಯಣ್ ಅವರು ಸೋತಿದ್ರು, ಶ್ರೀನಿವಾಸ್ ಪ್ರಸಾದ್ ವಿನ್ ಆದರು. ಆದರೆ ಈ ಸಲ ಇಲ್ಲಿ 17,58,000 ಟೋಟಲ್ ಮತದಾರರಿದ್ದಾರೆ. ಅದರಲ್ಲಿ 8,88,000 ಹೆಂಗಸರು, ಅಂದರೆ ಫೀಮೇಲ್, ಮತ್ತು 8,69,000 ಮೇಲ್ ಮತದಾರರಿದ್ದಾರೆ. ಈ ಕ್ಷೇತ್ರ ಸ್ವಲ್ಪ ಭಾಳ ಒಂದು ವಿಚಿತ್ರ, ಅಂದರೆ ಸ್ವಲ್ಪ ಆಂಕ್ಷಿಯಸ್ ಆಗಿ, ಅಂದರೆ ಕುತೂಹಲಕರ ಏನಂದರೆ, ಈ ಸಲ ಇಬ್ಬರು ಕಂಟೆಸ್ಟೆಂಟ್ ಕೂಡ ಹೊಸಬ್ರೆ. BJP ಅಥವಾ NDAಯಿಂದ ಬಾಲರಾಜು ಅವರು ಕಂಟೆಸ್ಟ್ ಮಾಡಿದರೆ, ಕಾಂಗ್ರೆಸ್ನಿಂದ ಸುನಿಲ್ ಬೋಸ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸುನಿಲ್ ಬೋಸ್ ಅವರು ಈಗ ಪ್ರೆಸೆಂಟ್ ಕರ್ನಾಟಕ ಮಿನಿಸ್ಟರ್ HC ಮಹದೇವಪ್ಪ ಅವರ ಮಗ. ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. HC ಮಹದೇವಪ್ಪ ಅವರು ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಗೆ ಭಾಳ ಆಪ್ತರು. ಆದ್ದರಿಂದ ಈಗ ಇವರಿಬ್ಬರಲ್ಲಿ ಇಲ್ಲಿ ಪ್ರತಿಷ್ಠೆ ಏನಂದರೆ, ಪ್ರಚಾರದ ವಸ್ತು ಅಂದರೆ ಇಲ್ಲಿ ಪ್ರಧಾನಿ ಮೋದಿ ಹೆಸರು ಮಾತ್ರ, ಬೇರೆ ಏನೂ ಇಲ್ಲ. ನಾನು ಅದನ್ನು ಮಾಡಿದ್ದೇನೆ ಇದನ್ನು ಮಾಡಿದೆ ಅಂತ ಹೇಳೋಂಗಿಲ್ಲ, ಬಿಕಾಸ್ ಇಬ್ಬರು ಇಲ್ಲಿ ಹೊಸಬ್ರು. ಈಗ ನಾವು ಬಾಲರಾಜು ಅವರು ಪ್ಲಸ್ ಪಾಯಿಂಟ್ ನೋಡೋದಾದರೆ, ಇವರು ಒಬ್ಬ MLA ಆಗಿ 4 ಸಲ MLA ಆಗಿದ್ದವರು, ಆ ಅನುಭವ ಇವರಿಗಿದೆ. ಹಾಗಾಗಿ ಅದೊಂದು ಪ್ಲಸ್. ಈ ಇಡೀ ಕ್ಷೇತ್ರದಲ್ಲಿ JDS ಕೂಡ ಸಾಕಷ್ಟು ಪ್ರಬಲ ಇದೆ. ಒಂದು ಕ್ಷೇತ್ರದಲ್ಲಿ JDS MLAನೂ ಇದ್ದಾರೆ. ಪ್ಲಸ್ JDS ಈ ಸಲ ಇವರಿಗೆ BJP ವೋಟ್ ಹಾಕೋದ್ರಿಂದ, ಪ್ಲಸ್ ಮೋದಿ ವೇವ್ಸ್ ಹೆವಿ ಇರೋದ್ರಿಂದ ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಮತ್ತು ಇವರು ವೀರಶೈವ ಲಿಂಗಾಯತ್, ವೀರಶೈವ ದಲಿತ ವರ್ಗ, ಅವರು ಮತ ಕೂಡ ದಿಸ್ ಈಸ್ ರಿಸರ್ವ್ಡ್ ಫ್ರಮ್ SC, ಐ ಥಿಂಕ್ ಪರಿಶಿಷ್ಟ ಜಾತಿ, ಇದು ರಿಸರ್ವ್ ಆಗಿದೆ. ಇಲ್ಲಿ ಆ ಮತ ಕೂಡ ಇವ್ರಿಗೆ ಬರ್ಬೋದು. ಆದರೆ ಇವರು ಮೈನಸ್ ಪಾಯಿಂಟ್ ನೋಡ್ತಾ ಹೋದರೆ, ಒಟ್ಟು 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLA ಇದ್ದಾರೆ, 1ರಲ್ಲಿ ಮಾತ್ರ JDS ಇದ್ದಾರೆ. BJP MLA ಯಾರೂ ಇಲ್ಲ ಇಡೀ ಕ್ಷೇತ್ರದಲ್ಲಿ 8 MLA. ಮತ್ತೆ ಸ್ವಲ್ಪ ಇವರಿಗೆ ಕಾರ್ಯಕರ್ತರ ಕೊರತೆ ಇದೆ. ತಳಮಟ್ಟ ಅಂದರೆ ಡೋರ್ ಟು ಡೋರ್ ಕ್ಯಾಂಪೇನ್ ಆಗಲಿ, ಮತ್ತು ಇವರು ಇದು ಮಾಡಲಿಕ್ಕಾಗಲಿ ಸಾಕಷ್ಟು ಕಾರ್ಯಕರ್ತರಿದೆ. ಮತ್ತು ಒಂದು ಇದಂದರೆ ಆಯಿತು ಮೈನಸ್ ಪಾಯಿಂಟ್. ಇನ್ನೊಂದು ಮೈನಸ್ ಪಾಯಿಂಟ್ ಅಂದರೆ, ಲಾಸ್ಟ್ ಟೈಮ್ ಇಲ್ಲಿ BJP MP ಇದ್ದರು, ಹೇಳಿಕೊಳ್ಳುವಂಥ ಏನೂ ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ. ಇದು ನಮ್ಮ ಬಾಲರಾಜು ಅವರ ಮೈನಸ್ ಪಾಯಿಂಟ್. ಇನ್ನು ಸುನಿಲ್ ಬೋಸ್ ಬಗ್ಗೆ ಮಾತಾಡೋದಾದರೆ, ಸುನಿಲ್ ಬೋಸ್ ಅವರು ಒಂದನೇದಾಗಿ ಪ್ರೆಸೆಂಟ್ ಸಿಟ್ಟಿಂಗ್ ಮಿನಿಸ್ಟ್ರ್ ಅವರ ಮಗ.
ಎಚ್ ಸಿ ಮಹದೇವಪ್ಪನವರ ಮಗ. ಹಾಗೂ ಅವರಿಗೆ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಜನ ಕಾಂಗ್ರೆಸ್ MLAs ಇದ್ದಾರೆ. ಮತ್ತು ಕಾಂಗ್ರೆಸ್ಸಿನ ಪಂಚ ಗ್ಯಾರಂಟಿ ಕೂಡ ಇವರಿಗೆ ಪ್ಲಸ್ ಪಾಯಿಂಟ್ ಆಗಿ ಪರಿಗಣಿಸಬಹುದು. ಮತ್ತು ಹ್ಯೂಜ್ ಕಾರ್ಯಕರ್ತರ ಪಡೆ, ದೊಡ್ಡ ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಇವರಿಗಿದೆ. ಇವರು ಮೈನಸ್ ಪಾಯಿಂಟ್ ಏನಂದರೆ, ಇವರಿಗೆ ಚುನಾವಣಾ ರಾಜಕೀಯದಲ್ಲಿ ಅನುಭವ ಇಲ್ಲ, ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಇರೋ ಯೂತ್, ಅದು ಇಡೀ ಕರ್ನಾಟಕ ಥರನೇ ಮೋದಿ ಅಲೆ ಸ್ಟ್ರಾಂಗ್ ಆಗಿರೋದು ಇವ್ರಿಗೆ ಮೈನಸ್ ಪಾಯಿಂಟ್ ಆಗಿದೆ. ಮತ್ತೊಂದು JDS ಮತ್ತು JDS ಕೂಡ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸ್ಟ್ರಾಂಗ್ ಆಗಿ MLAಗಳಿಲ್ಲೇ ಇರ್ಬೋದು, ಸ್ಟ್ರಾಂಗ್ ಆಗಿ JDS ಸ್ಟ್ರಾಂಗ್ ಇದೆ. ಮತ್ತು BJPಯವರು ಮೈತ್ರಿ ಆದದ್ದು ಇವ್ರಿಗೆ ಮೈನಸ್ ಪಾಯಿಂಟ್ ಆಗಿ ಸೇರ್ಪಡೆ. ನಮ್ಮ ನಮ್ಮ ಒಂದು ಚಾನಲಿನ ಇವ್ರಿಗೆ ಕೊಡೋದಾದರೆ, ನಾವು ಇವ್ರಿಗೆ ಕೂಡ 48% ನಾವು 48% ನಾವು BJP ಕೊಡ್ತೇವೆ, 52% ನಾವು ಕಾಂಗ್ರೆಸ್ ಪರವಾಗಿದ್ದೇವೆ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಇದು ಸರ್ವೆ ರಿಪೋರ್ಟ್ ಅಲ್ಲ. ನಮ್ಮವರು ಈ ಕ್ಷೇತ್ರ ಸಂಚಾರ ಮಾಡಿದಾಗ ನಮಗೆ ಕಂಡು ಬಂದಿದ್ದು ಏನಂದರೆ 52% ಈಸ್ ಟುವರ್ಡ್ಸ್ ಕಾಂಗ್ರೆಸ್ ಆ್ಯಂಡ್ 48% ಫಾರ್ BJP. ಇದು ಚಾಮರಾಜನಗರ ಕ್ಷೇತ್ರದ ಬಗ್ಗೆ ಶಾನ್ಭಾಗ್ ಸರ್ ಅವರ ವಿಶ್ಲೇಷಣೆ. ಇದೇ ರೀತಿ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್, ನಿಮ್ಮ ವಿಶ್ಲೇಷಣೆಗೆ ಧನ್ಯವಾದಗಳು ಸರ್. ನಮಸ್ಕಾರ.